ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಮೆಂತೆ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು 1/4 ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಮೆಂತೆ ಕಾಳು ಮತ್ತು ಕೊತ್ತಂಬರಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ. ಇವಾಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಹಾಕ್ಕೊಂಡು ಅದಕ್ಕೆ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಇವಾಗ ಟೊಮೆಟೊನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಮೆಂತೆಕಾಳು ಮತ್ತು ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಅರಿಶಿನನೂ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ಕುಕ್ಕರ್ ಬಾಯಿನ ಮುಚ್ಚಿ ಒಂದು 3ರಿಂದ 4 ವಿಜಲ್ ಆಗೋವರೆಗೂ ಬಿಡಬೇಕು. ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು, ಕೊತ್ತಂಬರಿ ನೋಡಿ ಎರಡು ಮಿಕ್ಸ್ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿ ಇವಾಗ ಮಿಕ್ಸರ್ ಮಾಡಬೇಕು. ಅದನ್ನು ಮಿಕ್ಸರ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಪೇಸ್ಟನ್ನು ಅದರದ್ದು. ಇವಾಗ ಒಂದು ಗ್ಯಾಸ್ ಚಾಲೂ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಾಣಲಿ ಇಟ್ಟು ಈಗ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು. ಜೋಳದ ಹಿಟ್ಟು 1 ಕಪ್ ಹಾಕ್ಕೊಂಡ್ರೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಕೋಲಿಂದ ಈ ಥರ ಕಲಿಸ್ಬೇಕು. ಜಾಸ್ತಿ ಒಮ್ಮೆ ಹಾಕಿಬಿಟ್ರೆ ಅದು ಕಲಸಿದ್ರೆ ಗಂಟಾಗುತ್ತದು. ಸ್ವಲ್ಪ ಹಾಕ್ತಾ ಈ ಥರ ಕಲಿಸ್ಬೇಕು. ನೋಡಿ ಹಿಟ್ಟನ್ನು ಉಕ್ಕರಿಸ್ಬೇಕು. ಈ ಥರ ಗ್ಯಾಸ್ ಸಣ್ಣ ಇಡಬೇಕು. ಗ್ಯಾಸು ಉಕ್ಕರಿಸ್ಬೇಕು ಹಿಟ್ಟನ್ನು. ನೋಡಿ ಇವಾಗ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಅದೇ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಅದು ಈ ಥರ ಕಲಿಸ್ಬೇಕು ಹಿಟ್ಟನ್ನು. ಇವಾಗ ಹಿಟ್ಟೆಲ್ಲ ಕರೆಕ್ಟಾಗಿ ಆಗಿದೆ. ಅದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ಹಿಟ್ಟೆಲ್ಲ ಕೋಲಿಂದ ಬಿಡಿಸ್ತಾಯಿದ್ದೀನಿ. ಬಿಡಿಸ್ಬಿಟ್ಟು ಹಿಟ್ಟು ನೋಡಿ ಆಗಿದೆ ಕರೆಕ್ಟಾಗಿ. ಅದು ಉಳ್ಳೆಗಳನ್ನು ಮಾಡಬೇಕು ಅದನ್ನು. ಇವಾಗ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಲ್ಲಿ ಎಲ್ಲ ಹಿಟ್ಟನ್ನು ತೆಗಿತಾಯಿದ್ದೀನಿ. ನೋಡಿ ಎಲ್ಲ ಕರೆಕ್ಟಾಗಿ ತಕ್ಕೊಳ್ಳಿ. ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ನಾದಬೇಕು. ಗಂಟಾಗಿದ್ದರೆ ಅದನ್ನು ಗಂಟೆಲ್ಲ ಬಿಡಿಸ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಬಿಸಿ ಇರುತ್ತಲ್ವ ಆವಾಗಲೇ ಮಾಡಿಬಿಡಬೇಕು. ಹಿಟ್ಟು ಆರಲಿ ಅಂತ ಬಿಡಬಾರ್ದು. ಬಿಸಿ ಇದ್ದಾಗಲೇ ಹಿಟ್ಟನ್ನು ಈ ಥರ ಚೆನ್ನಾಗಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾದಬೇಕು. ಚೆನ್ನಾಗಿ ನಾದಬೇಕು. ಇದನ್ನು ನೋಡಿ ಹೇಗೆ ನಾದ್ಕೋತಾ ಇದ್ದೀನಿ. ಇದೇ ಥರ ಬಿಸಿ ಇದ್ದಾಗಲೇ ನಾದಿ ಬಿಡಬೇಕು. ನೋಡಿ ಇವಾಗೆಲ್ಲ ನಾದಿದ್ದೀನಿ ನಾನು. ಇವಾಗ ಅವನ್ನ ಸಣ್ಣ ಉಳ್ಳೆ ಮಾಡಬೇಕು. ತುಂಬ ದೊಡ್ಡ ಉಳ್ಳೆ ಮಾಡಿಬಿಡ್ಬೇಡಿ. ಸಣ್ಣ ಉಳ್ಳೆನೇ ಮಾಡಿ. ಮತ್ತು ಅದು ಸಾಂಬಾರಲ್ಲಿ ಹಾಕಿದ ತಕ್ಷಣ ದೊಡ್ಡದಾಗುತ್ತಲ್ವ, ಅದಕ್ಕೆ ಚಿಕ್ಕ ಉಳ್ಳೆಗಳನ್ನೇ ಮಾಡ್ಕೊಳ್ಳಿ. ಇವಾಗೆಲ್ಲನೂ ಇದೇ ಥರ ಉಳ್ಳೆ ಮಾಡ್ತೀನಿ ನಾನು. ನೋಡಿ ಆಯಿತು ನಂದು ಉಳ್ಳೆ ಎಲ್ಲ. ಇವಾಗ ಕುಕ್ಕರ್ ಓಪನ್ ಮಾಡಿಬಿಡ್ತೀನಿ. ನೋಡಿ ಸಾರೆಲ್ಲ ಅದು ಕುದ್ದಿದೆ ಅಲ್ವಾ. ಇವಾಗ ಅದನ್ನು ಒಂದು ಕಡಗೋಲಿಂದ ಈ ಥರ ಕಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದ್ದಿದೆ ಇದು ಬೇಳೆ ಎಲ್ಲ. ಇವಾಗ ಮತ್ತೆ ಒಂದು ಪಾತ್ರೆನ ಇಟ್ಬಿಟ್ಟು ಅದೇ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಚಟ್ಟು ಮತ್ತು ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಬೇಳೆ ಎಲ್ಲ ಕುದ್ದಿತ್ತಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇವಾಗ ನೋಡಿ ನೀರು ಜಾಸ್ತಿ ಹಾಕಿ ತುಂಬ ನೀರು ಮಾಡಬೇಡಿ. ಮೀಡಿಯಮಲ್ಲಿ ಇರಲಿ ಅದು. ಇವಾಗ ಅದಕ್ಕೆ ಮಾಡಿರುವ ಎಲ್ಲ ಕಡುಬುಗಳನ್ನು ಸೇರಿಸ್ತಿದ್ದೀನಿ. ಸೇರಿಸಿ ಮತ್ತೆ ಕುದಿಸ್ಬೇಕು. ಅದು ಕುದ್ದು ಎಲ್ಲ ಬೇಳೆ ಕಡುಬೆಲ್ಲ ಚೆನ್ನಾಗಿ ದೊಡ್ಡದಾಗಬೇಕು ನೋಡಿ. ಆವಾಗ ಆಗಿರುತ್ತದು. ಇನ್ನೂ ಕುದೀತಾ ಇದೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ಸಾರನ್ನು